ಕಡಲ ತೀರದ ಮುತ್ತು, ಭಾವದೊಳಗಿನ ಗಮ್ಮತ್ತು, ಸಡಗರದ ಸಿರಿಯ ಅವಲತ್ತು, ಮರಗಳ ಸಾಲಿನ ತಂಪತ್ತು, ಇವೆಲ್ಲಕ್ಕೂ ಮೀರಿದ ಸಂಪತ್ತು, ಮಾತೃ ವಾತ್ಸಲ್ಯದ ಮುತ್ತು, ಅದೇ ಅಮ್ಮನ ಕೈತುತ್ತು. ಈ ತಾಯಿ ಮತ್ತು ಮಕ್ಕಳ ಅನುಬಂಧ ಜನ್ಮ ಜನ್ಮದ ಅನುಬಂಧ. ಅದು ಯಾವ ರೀತಿಯಾಗಿ ಇರುತ್ತದೆ ಎಂಬುದನ್ನು ನೋಡಿ. ಏನಮ್ಮ ನಿನ್ನ ಹೆಸರಾ? ತನಿಷ್ಕ. ನಿಮ್ಮ ಹೆಸರು ಆಂಟಿ? ಪಾರ್ವತಿ. ಓಕೆ. ಯಾರ ಹೆಸ್ರು? ಏನು ಹೆಸರು ಅವ್ರ ಹೆಸರು? ನತಾಶಾ. ಚೆನ್ನಾಗಿದೆ, ನೈಸ್. ಚಪಾತಿ ಬೇಕಾ? ಚಪಾತಿ ಮತ್ತೆ ಒಂದು ಅನ್ನ ಸಾಂಬಾರು ತಗೊಂಡು ಬರ್ತೀನಿ. ತಿಂತೀರಾ? ಅನ್ನ ಸಾಂಬಾರು ತಗೊಳ್ಳಿ ಆಂಟಿ. ಅಯ್ಯೋಯ್ಯಪ್ಪ, ಕವರ್ನಾಗ ಹೋಗ್ಬರ್ರಿ, ಕವರ್ ಕೊಡು. ಇರಲಿ, ಪರವಾಗಿಲ್ಲ, ಅದರಲ್ಲಿ ತಿನ್ನಿ. ತಗೊಳ್ಳಿ ನೀರು. ಇಷ್ಟು ಬರ್ರಿ, ತಿಂದ್ಬಿಡು ಬರ್ರಿ. ಆದಷ್ಟು ತಿನ್ನಿರಿ, ಅದೆಷ್ಟು ಆಗಲಿ ಇಷ್ಟಿಲ್ಲ. ಬನ್ನಿ ಅಮ್ಮ, ಬನ್ನಿ, ತಿನ್ನಿ ಬನ್ನಿ. ಹಿಡಿ ಬಾ. ನೀರಿದೆ, ಬನ್ನಿ ತಗೊಂಬಂದಿದೆ. ನೀರಿ ಬನ್ನಿ. ಈ ಒಂದು ಕೈ ತಕೊ, ಒಂದು ತಕೊ. ಬಲಗ ಎಡಗೈ ಏನು ಊಟ ಮಾಡ್ತೀರಾ? ಎಡಗೈ ಏನು ಉಣ್ಣಲ್ಲ. ಮಾಡಿ ನೋಡ್ರಿ. ತುಸ ಹಾಕೊಂಬರ್ಕಿಲ್ಲ ಪುಟ. ಪರವಾಗಿಲ್ಲ, ತಿನ್ನಿ. ಕೂತ್ಕೊಳ್ಳಿ ಅಮ್ಮ. ಉಣ್ಣು. ಆಂಟಿ, ನೀರು ತಗೊಂಡು ಬರಲಾ? ಇನ್ನು ಸ್ವಲ್ಪ ಒಂದು ಸ್ವಲ್ಪ ಕುಡಿದು ತೊಗೊಂಬಂದ್ಬಿಡ. ಹಾಂ, ತಗೊಂಬ. ಸಾಕದ. ನಿಧಾನಕ್ಕೆ ತಿನ್ನಿ ಅಮ್ಮ. ಸರಿ.